ನಟರಾಜ್ ಗೌಡ್ರೆ, ಕಷ್ಟಪಟ್ಟು ದೇವಾಲಯ ನಿರ್ಮಿಸಿ ಅಂದರೆ ದೇವಾಲಯಕ್ಕಾಗಿ ಹೋರಾಟಿ ದೇವಾಲಯವನ್ನು ನಿರ್ಮಿಸಿ ಅಭಿಯಾನದ ರೂಪದಲ್ಲಿ ಚಳುವಳಿಯ ರೂಪದಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಕಾರಣಕರ್ತ ಆದವರಿಗೆ ಅಲ್ಲಾಗಿರುವಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿಯೂ ಇದೆ. ನೀವು ಇಂಟರ್ಫಿಯರ್ ಆಗಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳೋದವರು. ನಿಮ್ಮ ನೀವು ಇಂಟರ್ಫಿಯರ್ ಆಗಬೇಕಾದಂಥ ಅಗತ್ಯ ಇಲ್ಲ, ನಾವು ಸರಿ ಮಾಡ್ಕೊಳ್ತೀವಿ ನಮ್ಮದನ್ನ ಅಂತ. ಈಗ ರಕ್ಷಟ್ರೆ, ನಾವು ಅಂದ್ರೆ ಯಾರು, ನೀವು ಅಂದ್ರೆ ಏನು, ನಾವೆಲ್ಲ ಒಂದೇ. ಕಾಂಗ್ರೆಸ್ ಹೇಳಿದ್ರು. ಕೇಳಿ ಕೇಳಿ, ಇಲ್ಲ ಇಲ್ಲ, ಭಾರತದಲ್ಲಿ ಏನಾಗಿದೆ ಗೊತ್ತಾ, ನೀವು ನಾವು ಅಂತ ಡೈವರ್ಟ್ ಮಾಡ್ಬಿಡ್ತಾರಲ್ಲ, ಅವ್ರು ಬಹಳ ಜನ ಇದಾರೆ, ಆತರ ಮಾಡ್ತಾರೆ. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲೋಭಗಾಗಿ ಮಾಡ್ತಾರೆ. ಇವತ್ತು ಒಂದು ಸಮಾಜದಲ್ಲಿ, ಒಂದು ದೇವಸ್ಥಾನದಲ್ಲಿ ಒಂದು ಈ ತರ ಒಂದು ಅಕ್ರಮ ಆಗ್ತಾ ಇದೆ. ಯಾರೋ ಬಡವರ ಬೆವರಿನ ದುಡ್ಡನ್ನ ಯಾರೋ ಲೂಟಿ ಮಾಡ್ತಾ ಇದ್ದಾರೆ. ಅದ ಅಕ್ರಮ ಆಗ್ತಾ ಇರ್ಬೇಕಾದ್ರೆ ಪ್ರಶ್ನೆ ಮಾಡುವಂತ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆದು ಆಗ್ಬೋದು, ಪಕ್ಷದೂ ಆಗ್ಬೋದು, ಬಿಜೆಪಿ ಪಕ್ಷದೂ ಆಗ್ಬೋದು. ಯಾರು ರಾಮ ಮಂದಿರದ ಶ್ರಮಕ್ಕೆ, ರಾಮ ಮಂದಿರದ ಕನ್ಸ್ಟ್ರಕ್ಷನ್ಗೆ ಕ್ರೆಡಿಟ್ ತಗೊಂಡ್ರಲ್ಲ ಬಿಜೆಪಿ ಪಕ್ಷ, ಇವತ್ತೆಲ್ಲಿದ್ದಾರೆ? ಯಾಕೆ ಕಂಡಮ್ ಮಾಡಲ್ಲ? ಯಾಕೆ? ಈಗ ಕುಲಕರ್ಣಿ ಅವ್ರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು, ಯಾಕೆ ಕ್ರಮ ಆಗ್ಲಿ. ಇಲ್ಲಿ ಇರ್ತಕ್ಕಂಥ ಲೋಪ ಭಾವನೆಗಳಿಂದ ಧಕ್ಕೆ ಆಗುತ್ತೆ, ಅದನ್ನ ಸರಿಯಾಗಿ ಅವ್ರ ಮೇಲೆ ಕ್ರಮ ಆಗ್ಲಿ ಅಂತ ಅವ್ರು ಹೇಳಿದ್ದಾರೆ. ಬಿಜೆಪಿ ಯಾಕೆ ಹೇಳ್ಬಾರ್ದು? ಬಿಜೆಪಿ ಹೊಣೆಗಾರಿಕೆ ಇಲ್ವಾ? ಬಿಜೆಪಿ ಏನಂದ್ರೆ ಈ ಇಲ್ಯೂಷನ್ ಅಲ್ಲಿ ಬದುಕುವಂತದ್ದು, ರಿಯಾಲಿಟಿ ಬದುಕಲ್ಲ. ರಿಯಾಲಿಟಿ ಇದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗುವಂತ ಬಿಜೆಪಿ ಸರ್ಕಾರನೇ ಇದೆ. ಯೋಗಿ ಆದಿತ್ಯನಾಥ್ ಅವರು SIT ರಚಿಸಿದ್ದಾರೆ. SIT ಪ್ರಾಥಮಿಕ ತನಿಖೆ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿದೆ. ಫೈನಲ್ ರಿಪೋರ್ಟ್ ಬರೋದಕ್ಕೆ ಬಾಕಿ ಇದೆ. ಇದರ ಬಗ್ಗೆ ನೀವು ಮೋದಿ, ಮೋಹನ್ ಭಾಗವತ್, ಅಮಿತ್ ಶಾ ಅಂತ ಮಾತನಾಡಿದ್ರೆ ಏನರ್ಥ ಅದಕ್ಕೆ? ಕೇಳಿ, ನಾನು ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ. ಯಾವಾಗ 2 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನ 18.5 ಕೋಟಿ ರೂಪಾಯಿ ಕೊಟ್ಟು ಕೊಂಡುಕೊಂಡ್ರು 10 ನಿಮಿಷದ ಅವಧಿನಲ್ಲಿ, ಅವಾಗ ಅವ್ರು ಏನ್ ಹೇಳ್ತಾರೆ, ಅದು ಮುಂಚೆ ಬೆಲೆ ನಿಗದಿಯಾದಂತ ಬೆಲೆ, ಈಗ ಮಾರ್ಕೆಟ್ ಬೆಲೆ ನಾವು ಕೊಟ್ಟು ಕೊಂಡುಕೊಂಡಿದೀವಿ ಅಂತ ಹೇಳ್ತಾರಲ್ಲ, ಇಲ್ಲಿ ಅಕ್ರಮ. ಅದು ಕಾನೂನುಬದ್ಧವಾಗಿ ನೀವು ಸರಿ ಅಂತ ಹೇಳ್ಬೋದು. ನೇರವಾಗಿ ಮೌಲ್ಯಗಳಿರ್ತಕ್ಕಂಥವ್ರು, ನೈತಿಕತೆ ಇರ್ತಕ್ಕಂಥವ್ರು ಯಾವತ್ತೂ ಕೂಡ ಇದನ್ನ ಒಪ್ಪಲ್ಲ. ಅಲ್ಲಿ ಅಕ್ರಮ ಬಿಗಿನಿಂಗ್ ಅಲ್ಲೇ ಅಕ್ರಮ ಮಾಡಿದ್ರು. ಈಗ ಕುಲಕರ್ಣಿ ನೀವು ಒಪ್ಪಿ ಬಿಡಿ, ಸತ್ಯ ಸತ್ಯನೇ. ಯಾಕಂದ್ರೆ ನಿಮ್ಗೆ ಆ ಸತ್ಯದ ಮೇಲೆ ಪರದೆ ಹಾಕಿ ಮಾತಾಡೋ ಕ್ಷಮತೆ ತಮಗಿದೆ, ಆ ಜ್ಞಾನ ತಮಗಿದೆ. ಆದ್ರೆ ನಾನು ಸತ್ಯದ ಮೇಲೆ ಪರದೆ ಹಾಕಿ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಸತ್ಯ ಏನಂದ್ರೆ ಅವತ್ತಿಂದ ಅಕ್ರಮ, ಡೇ 1 ಇಂದ ಅಕ್ರಮ ಆಗಿದೆ. ಆದ್ರೂ ಕೂಡ ನಾವು ಅದನ್ನ ಜಯಿಸ್ಕೊಂತೀವಿ, ತಿಂದು ತೇಗ್ಲಿ ಪರವಾಗಿಲ್ಲ. ಅಲ್ಲಿರ್ತಕ್ಕಂಥವ್ರು ಗಣ್ಯಾತಿ ಗಣ್ಯರು ಅಂದ್ರೆ ನೋಡ್ರಿ, ಗಣ್ಯಾತಿ ಗಣ್ಯರು ದೇವ ಮಾನವರಲ್ಲ. ಅವರು ಪರಮ ಪಾಪಿಗಳಾದ್ರೂ ಕೂಡ ನೀವು ಅವ್ರನ್ನ ಕ್ಷಮೆ ಕೊಡ್ತೀವಿ, ನಾವು ತೇಲಿಸ್ತೀವಿ ಅನ್ನೋದಾದ್ರೆ ತಪ್ಪು. ಕ್ಷಮೆ ಹೇಳಿಲ್ಲ ಸರ್, ನಾವು ತನಿಖೆ ಆಗ್ಬೇಕು, ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇದ್ವಿ. ನಾವು ಯಾರನ್ನು ಬಚಾವ್ ಮಾಡುವಂತ ಪ್ರಶ್ನೆ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ವಿ ಆ ವಿಷಯದಲ್ಲಿ. ನಟರಾಜ್ ಗೌಡ್ರೆ, ಮಂದಿರ ನಿರ್ಮಾಣ ಆಗೋದರ ಹಿಂದೆ ಇದ್ದಂತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ವಿಶ್ವ ಹಿಂದೂ ಪರಿಷತ್ತು ಮತ್ತು ಹಿಂದೂ ಸಂಘಟನೆಗಳು. ನಮ್ಮಲ್ಲಾಗಿರುವಂಥ ತಪ್ಪೇನಾದರೂ ಆಗಿದ್ರೆ ಅದನ್ನು ಸರಿಯೂ ಕೂಡ ನಾವೇ ಮಾಡ್ಕೊಳ್ತೀವಿ. ನೀವು ಮಾತಾಡಬೇಕಾದಂಥ ಅಗತ್ಯ ಇಲ್ಲ, ನಮ್ಗೆ ಗೊತ್ತಿದೆ ನಮ್ಮದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಅವರು ಆರಂಭದಿಂದಲೂ ಅದನ್ನು ಹೇಳ್ತಾ ಇರೋದು. ನಿಮಗೆ ಆ ದೇವಸ್ಥಾನದ ಮೇಲೆ ಶ್ರದ್ಧೆ ಇಲ್ಲ, ಉದ್ಘಾಟನೆಗೆ ಕರೆದರೂ ಬರಲಿಲ್ಲ. ಈಗ ತಪ್ಪುಗಳಾದಾಗ ಅದನ್ನು ರಾಜಕೀಯಕರಣಗೊಳಿಸ್ತಾ ಇದ್ದೀರಿ. ಇದರಲ್ಲಿ ರಾಜಕೀಯ ಲಾಭ ಏನ್ ಸಿಗುತ್ತೆ ಅಂತ ಬಯಸ್ತಾ ಇದ್ದೀರಿ. ಇದನ್ನು ಮಾಡಬೇಡ್ರಿ ಅಂತ. ಈಗ ರಕ್ಷಟ್ರೆ, 2 ಸೆಂಟೆನ್ಸ್ ಹೇಳ್ತೀನಿ. ದೇಣಿಗೆ ಕೊಟ್ಟವರಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರುಗಳಿದ್ದಾರೆ. ದೇಣಿಗೆ ಪಡ್ಕೊಂಡವ್ರಿಗೆ ಗೊತ್ತಿದೆ, ಅದು ಯಾರ್ಯಾರು ಕೊಟ್ಟಿದ್ದಾರೆ, ಯಾವ ಶಾಸಕರು ಕೊಟ್ಟಿದ್ದಾರೆ, ಯಾವ ಮಂತ್ರಿ ಮಹೋದಯರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ನಾನು ಅದನ್ನ ಹೇಳಕ್ ಅಗತ್ಯ ಇಲ್ಲ. ಒಂದು. ಎರಡನೇದು, ನಿಜ ಬಿಜೆಪಿ ಅವತ್ತು ಅದನ್ನ ರಾಜಕೀಕರಣಗೊಳಿಸಿ ಅದು ಬಿಜೆಪಿ ಕಾರ್ಯಕ್ರಮ ತರ ಅದನ್ನ ಇನಾಗ್ರೇಟ್ ಮಾಡಿದ್ಯಲ್ಲ, ಮೋದಿ ಅವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಲ್ಲ. ಈಗ ನನಗೆ ಪರಮ ಪೂಜ್ಯರು ಯಾರಾದ್ರೂ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ನಮ್ಗೆ ಏನು ಅಭ್ಯಂತರ ಇಲ್ಲ. ಮೋದಿ ಅವರು ಮಾಡಿದ್ರು, ಅದನ್ನ ರಾಜಕಾರಣ ಮಾಡಿದ್ರು, ಅದನ್ನ ಲೈವ್ ಶೂಟಿಂಗ್ ಮಾಡಿಸಿದ್ರು, ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಲ್ಲ. ದಯಮಾಡಿ ನಟರಾಜ್ ಗೌಡ್ರೆ, ಅದನ್ನು ಡೈವರ್ಟ್ ಮಾಡಬೇಡಿ, ಜನರಿಗೆ ತಪ್ಪು ಸಂದೇಶ ಕೊಡಬೇಡಿ. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಂತಹದ್ದು ಅಲ್ಲಿರಂತ ಯಾರ್ಯಾರು ಪುರೋಹಿತರಿದ್ರು ಅವರೆಲ್ಲ ಮಾಡಿದ್ರಂತರ ಅದನ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ಮೋದಿ ಅವರು ಮಾಡಿದ್ದಾರೆ. ಹೇಗೆ ನಿಮ್ಮ ಸೋಮನಾಥ್ ಮಂದಿರವನ್ನ ಆಗಿನ ರಾಷ್ಟ್ರಪತಿ ಉದ್ಘಾಟನೆ ಮಾಡಿದ್ರು, ಅದೇ ಮಾದರಿಯಲ್ಲಿ ಇಲ್ಲ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ದೇಶದ ಪ್ರಧಾನಿಯಾಗಿ ಅವರು ಮಂದಿರದ ಉದ್ಘಾಟನೆ ಮಾಡಿದ್ದಾರೆ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಲ್ಲ. ಅದಕ್ಕೆ ಮಾಡಬೇಕಾದ್ರೆ ಸಾಕಷ್ಟು ಶಾಸ್ತ್ರಬದ್ಧವಾದಂತಹ ಕ್ರಮಗಳಿದೆ, ಅದೆಲ್ಲ ಆ ಉದ್ಘಾಟನೆ ಆಗಿದೆ. ದಯಮಾಡಿ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಸಮಾಜಕ್ಕೆ. ಹೇಗೆ ಕುಲಕರ್ಣಿ ಒಂದೇ ಒಂದು ಸೆಂಟೆನ್ಸ್. ನಾನು ನಿಮ್ ತರ ಪಂಡಿತ ಇಲ್ಲದಿರ್ಬೋದು, ನಿಮ್ಮಷ್ಟು ಶಾಸ್ತ್ರ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಒಂದು ಕಾಮನ್ ಸೆನ್ಸ್ ನನಗೆ ಗೊತ್ತಿದೆ. ಅವತ್ತು ಮೋದಿ ಅವರು ಏನು ಮಾಡುದು ಅಂತ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ, ಇಡೀ ಪ್ರಪಂಚ ನೋಡಿದೆ. ಯಾವ ರೀತಿಯಾಗಿ ಯಾವ ಶಾಸ್ತ್ರೋಕ್ತ ಎಲ್ಲಾ ವಿಷಯಗಳನ್ನು ಹಮುಕಿ ಕೆಳಗೆ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈಗ ಅಲ್ಲಾಗಿರುವಂತಹ ಅಕ್ರಮಕ್ಕೆ ಮೋದಿ ಕಾರಣ.
ಆದಾಗ್ಯೂ ನಾನು ಅವ್ರನ್ನ ಈಗ ಇದು ಅಪಾಯಕಾರಿ ಲಾಜಿಕ್ ನಟರಾಜ್ ಗೌಡ್ರೆ, ಇದು ಬಹಳ ಅಪಾಯಕಾರಿ ಲಾಜಿಕ್. ಇದು ಏನು ಯಾರು ಉದ್ಘಾಟನೆ ಮಾಡಿದ್ರೋ ಅಲ್ಲಿ ಆಗುವಂತ ಅಕ್ರಮಕ್ಕೆ ಅವರೇ ಕಾರಣ ಅಂತ ನಾನು ಅವರೇ ಕಾರಣ ಅಂತ ಹೇಳ್ತಾ ಇಲ್ಲ. ನಿಮ್ಮವ್ರು ಹೇಳ್ತಾ ಇದಾರಲ್ಲ. ಕೇಳಿ ನಿಮ್ಮವ್ರು ಹೇಳ್ತಿದಾರಲ್ಲ. ಟ್ರಸ್ಟ್ ಆಯ್ತಲ್ಲ, ಟ್ರಸ್ಟ್ ಆಯ್ತಲ್ಲ, ಟ್ರಸ್ಟಿಗಳು ಯಾರ್ಯಾರು? ಆ ಟ್ರಸ್ಟಿಗಳಿಗೆ ಮೋಹನ್ ಭಾಗವತ್ ಅವರು ಯಾರನ್ನ ಸೇರ್ಸ್ಕೋಬೇಕು ಅಂತ ಹೇಳಿದ್ರು, ಮೋದಿ ಅವರು ಯಾರನ್ನ ಸೇರ್ಸ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ಅವಾಗ ಟ್ರಸ್ಟ್ ಮಾಡಕ್ ಮಾತ್ರ ನಾವು ಹೊಣೆಗಾರಿಕೆ ಇದೆ. ಅಲ್ಲಿ ಟ್ರಸ್ಟ್ ಅಲ್ಲಿ ಅಕ್ರಮ ಆಗ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಇದು ಕೆಟ್ಟ ಹೆಸರು ಹೋಗ್ತಾ ಇದೆ. ನಟರಾಜ್ ಗೌಡ್ರೆ, ಥ್ಯಾಂಕ್ ಯು. ಅದೇ ರೀತಿ ಕುಲಕರ್ಣಿ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.